ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಬಿಡ್ತಾ ಇದ್ದಾರೆ. ಅದರಲ್ಲಿ ಒಂದಾದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು, ಯಾವತ್ತು ಕೊನೆಯ ದಿನಾಂಕ, ಎಷ್ಟು ಲೋನ್ ಕೊಡ್ತಾರೆ, ನಂತರ ಎಷ್ಟು ಸಬ್ಸಿಡಿ ಸಿಗುತ್ತೆ, ಯಾರಿಗೆ ಈ ಒಂದು ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತಡ ಮಾಡೋದು ಬೇಡ, ಮಾಹಿತಿ ಒಳಗಡೆ ಹೋಗೋಣ. ಸ್ವಯಂ ಉದ್ಯೋಗ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆ ಅಡಿಯಲ್ಲಿ ಅಲ್ಪಸಂಖ್ಯಾತರ ಸಮುದಾಯ ಜನರಿಗೆ ವ್ಯಾಪಾರವನ್ನ ಮಾಡಲು, ಅಂದ್ರೆ ಈಗ ಬಟ್ಟೆ ಅಂಗಡಿ ಆಗಿರ್ಬೋದು, ಟೈಲರ್ ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಏನೇ ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೋಸ್ಕರ ಸಾಲವನ್ನ ಕೊಡ್ತಾರೆ. ಅದೇ ರೀತಿ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆ ಆಗಿರ್ಬೋದು, ಅಂದ್ರೆ ಮನೆ ಒಳಗಡೆ ಮಾಡುವಂತಹ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ನಂತರ ಸೇವಾ ಕ್ಷೇತ್ರದಲ್ಲಾಗಿರ್ಬೋದು, ಕೃಷಿ ಆಧಾರಿತ ಚಟುವಟಿಕೆ ಆಗಿರ್ಬೋದು, ಅಂದ್ರೆ ಈಗ ಕುರಿ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಈ ಕೃಷಿಯನ್ನು ಅವಲಂಬಿಸಿ ಮಾಡುವಂತ ಯಾವುದೇ ಒಂದು ಕೆಲಸವನ್ನಾಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ಗಾಗಿರ್ಬೋದು, ಸರ್ಕಾರದಿಂದ ಸಾಲವನ್ನ ಕೊಡ್ತಾರೆ. ಕೃಷಿ ಆಧಾರಿತ ಚಟುವಟಿಕೆಗಳು ಮುಂತಾದವುಗಳನ್ನು ಪ್ರಾರಂಭಿಸಲು ಸಾಲ ಮತ್ತು ಸಹಾಯ ಧನವನ್ನ ಒದಗಿಸಲಾಗುತ್ತದೆ. ಘಟಕದ ವೆಚ್ಚದ 33% ಗರಿಷ್ಠ ಮಿತಿ 1 ಲಕ್ಷದವರೆಗೆ ಸಹಾಯ ಧನವನ್ನ ನೀಡಲಾಗುತ್ತದೆ. ಅಂದ್ರೆ ಘಟಕದ ವೆಚ್ಚದ 33 ಅಂತ ಅಂದ್ರೆ, ಉದಾಹರಣೆಗೆ 1 ಲಕ್ಷ ಲೋನ್ ಅನ್ಕೊಳ್ಳಿ, 33% ಸಬ್ಸಿಡಿ ಅಂತ ಅಂದ್ರೆ 1 ಲಕ್ಷಕ್ಕೆ 33,000 ಸಬ್ಸಿಡಿ ಸಿಗುತ್ತೆ. ಇನ್ನು ನೀವು 67,000 ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ 2 ಲಕ್ಷ ಲೋನ್ಗೆ ಅರ್ಜಿ ಹಾಕಿದ್ರೆ ನಿಮ್ಗೆ 66,000 ಸಬ್ಸಿಡಿ ಸಿಗುತ್ತೆ. ಇನ್ನು 1,34,000 ರೂಪಾಯಿ ನೀವು ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಾಗುತ್ತೆ. ಒಂದ್ ವೇಳೆ ನೀವೇನಾದ್ರೂ 3 ಲಕ್ಷಕ್ಕೆ ಲೋನ್ಗೆ ಅರ್ಜಿ ಹಾಕಿದ್ರೆ ನಿಮ್ಗೆ 99,000 ಸಬ್ಸಿಡಿ ಸಿಗುತ್ತೆ. ಇನ್ನ 2,01,000 ನೀವು ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಾಗುತ್ತೆ. 1 ಲಕ್ಷದ ಒಳಗಡೆ ಲೋನ್ ತಗೊಂಡ್ರೆ 33% ಸಬ್ಸಿಡಿ, 2 ಲಕ್ಷದವರೆಗೆ ಲೋನ್ ತಗೊಂಡ್ರೆ 66% ಸಬ್ಸಿಡಿ, 3 ಲಕ್ಷದವರೆಗೆ ಲೋನ್ ತಗೊಂಡ್ರೆ 99% ಸಬ್ಸಿಡಿ ಸಿಗುತ್ತೆ. ಸೊ ನಿಮ್ಗೆ ಈ ವಿಷಯ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಂತರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಅಂದ್ರೆ, ಅರ್ಜಿದಾರರು ಸರ್ಕಾರಿ ಆದೇಶದಲ್ಲಿ ವಿವರಿಸಿದಂತೆ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಅಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೇಕು. ಯಾರಪ್ಪ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಅಂದ್ರೆ, ಮುಸ್ಲಿಮರಾಗಿರ್ಬಹುದು, ಬೌದ್ಧರಾಗಿರ್ಬಹುದು, ಕ್ರಿಶ್ಚಿಯನ್ನರಾಗಿರ್ಬಹುದು, ಜೈನರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ನಂತರ ಪಾರ್ಸಿಗಳಾಗಿರ್ಬೋದು. ಇವರನ್ನ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತಾರೆ. ಈ ಒಂದು ಕ್ಯಾಸ್ಟ್ಗೆ ಸೇರಿದಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಎರಡನೇ ಅರ್ಹತೆ ಏನಪ್ಪಾ ಅಂತ ಅಂದ್ರೆ, ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು. ಉದಾಹರಣೆಗೆ ಆಂಧ್ರದವರಾಗಿರ್ಬೋದು, ತಮಿಳುನಾಡವರ ಆಗಿರ್ಬೋದು, ಇಲ್ಲಿ ಬಂದು ನೆಲೆಸಿದ್ರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುವುದಿಲ್ಲ. ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕಾಗಿರುತ್ತೆ. ನಂತರ ಅರ್ಜಿದಾರರ ವಯಸ್ಸು ಎಷ್ಟಿರ್ಬೇಕು ಅಂತ ಅಂದ್ರೆ 18 ರಿಂದ 55 ವರ್ಷದೊಳಗೆ ಇರಬೇಕಾಗುತ್ತೆ. ಯಾಕಂದ್ರೆ ಈಗ 60 ವರ್ಷ ಆಗಿರೋ ಅಂತವ್ರಿಗೆ ಲೋನ್ ಕೊಟ್ರೆ ಅವರು ದುಡ್ದು ಮತ್ತೆ ಸರ್ಕಾರಕ್ಕೆ ಮರುಪಾವತಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ 18 ರಿಂದ 55 ವರ್ಷದೊಳಗಡೆ ಇರತಕ್ಕಂಥವ್ರಿಗೆ ಈ ಒಂದು ಸಾಲವನ್ನ ಕೊಡ್ತಾರೆ. ಇನ್ನ ಎಲ್ಲಾ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಭಾಗದಲ್ಲಿ 81,000 ಒಳಗಡೆ ಇರಬೇಕಾಗುತ್ತೆ. ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದರಲ್ಲಿ ನಿಮ್ಮ ಆದಾಯ 81,000 ಒಳಗಡೆ ಇರಬೇಕು. ಎಲ್ಲಿ? ಗ್ರಾಮೀಣ ಭಾಗದಲ್ಲಿ. ಅದೇ ನಗರ ಪ್ರದೇಶದಲ್ಲಾದ್ರೆ 1,03,000 ಒಳಗಡೆ ಅವರ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅದ್ರೊಳಗಡೆ ಆದಾಯ ಇರಬೇಕಾಗುತ್ತೆ. ಇನ್ನ 5ನೇ ಅರ್ಹತೆ ಬಂದ್ಬಿಟ್ಟು, ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬಹುದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಇವರು ಗೌರ್ಮೆಂಟ್ ಜಾಬ್ ಅಲ್ಲಿ, ಅವರ ಕುಟುಂಬದವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ಫ್ರೆಂಡ್ಸ್. ಇನ್ನು ಕೊನೆಯ ಅರ್ಹತೆ ಬಂದ್ಬಿಟ್ಟು, ಅರ್ಜಿದಾರರು KMDC ಅಲ್ಲಿ ಸುಸ್ತಿದಾರರಾಗಿರಬಾರ್ದು. ಅಂದ್ರೆ KMDC ಅಲ್ಲಿ ಅವರು ಜಾಬ್ ಅನ್ನ ಮಾಡ್ತಾ ಇರಬಾರ್ದು. ಈ ಒಂದು 6 ಅರ್ಹತೆ ಇರ್ತಕ್ಕಂಥವ್ರು ಈ ಒಂದು ಸ್ವಯಂ ಉದ್ಯೋಗ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದ್ರೆ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಂತರ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣ ಪತ್ರ,
ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡು ಒಂದರಲ್ಲೇ ಇರುತ್ತೆ. ಅವರ ಆದಾಯ ಕೂಡ ಎಷ್ಟು ಇರಬೇಕು ಅಂತ ನಾನು ಹೇಳಿದ್ದೀನಿ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಂತರ ಯಾರು ಅರ್ಜಿದಾರರು ಇರ್ತಾರೋ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಯೋಜನಾ ವರದಿ, ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ಉದಾಹರಣೆಗೆ ನಾನು ಒಂದು ಚಿಲ್ಲರೆ ಅಂಗಡಿ ಇಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ರಿ. ಈ ಚಿಲ್ಲರೆ ಅಂಗಡಿಗೆ ಎಷ್ಟು ಬಂಡವಾಳ ಆಗಬೇಕು, ಅಕ್ಕಿ ಎಷ್ಟು ಕೆ ಜಿ ತರಬೇಕು, ರಾಗಿ ಎಷ್ಟು ಕೆ ಜಿ ತರಬೇಕು, ಗೋಧಿ ಎಷ್ಟು ಕೆ ಜಿ ತರಬೇಕು ಅಂತ ಒಂದು ಪ್ಲ್ಯಾನಿಂಗು ರಿಪೋರ್ಟ್ ಬೇಕಾಗುತ್ತೆ. ಸೊ ನಿಮ್ಗೇನಾದರೂ ಪ್ಲ್ಯಾನಿಂಗ್ ರಿಪೋರ್ಟ್ ಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೀವೇ ಏನಾದರೂ ಮೆಸೇಜ್ ಮಾಡಿದ್ರೆ ನಾನು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಕಳಿಸ್ತೀನಿ. ಅದನ್ನು ನೋಡಿಕೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾನು ಎಡಿಟ್ ಮಾಡಿ ಕೊಡೋದಕ್ಕಾಗಲ್ಲ. ಒಂದು ರಿಪೋರ್ಟ್ ನಾನು ನಿಮಗೆ ಕಳಿಸ್ತೀನಿ. ಅದರಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೇಮು ಅಡ್ರೆಸ್ಸನ್ನು ನೀವು ಎಡಿಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ರೆ ನೀವು ಸ್ವಯಂ ಉದ್ಯೋಗ ಸಾಲ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ವೇಳೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಓಪನ್ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ KMDC ಲೋನ್ ಅಂತ ಟೈಪ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ನಂತರ KMDC ಲೋನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಯೋಜನೆಗಳಿವೆ. ಇದರಲ್ಲಿ ಈಗ ತೆರೆದಿದೆ ಅಂತ ಕಾಣಿಸ್ತಾ ಇದೆ ನೋಡಿ, ಸ್ವಯಂ ಉದ್ಯೋಗ ಯೋಜನೆ ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಏನೇನು ಕೇಳುತ್ತೋ ಅದನ್ನು ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ಫಿಲ್ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ನಿಮ್ಗೇನಾದರೂ ಈ ಮಾಹಿತಿ ಅರ್ಥವಾಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ವಿಷಯ ಅಂತೇನಿಲ್ಲ, ಯಾವುದೇ ವಿಷಯದ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ನಾನು 100% ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.